ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಭ ಲಗ್ನ. ಮಾರನೇ ದಿನ ಮಹಾದೇವ್ಗೆ ಬಂದು ತನಗೆ ಮದುವೆ ಇಷ್ಟ ಅಂತ ಹೇಳ್ತಾಳೆ ನಂದಿನಿ. ಅವರ ಮುಖಗಳನ್ನು ನೋಡಿದಾಗ ತಾನು ಮಾಡಿದಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅವಳ ಮನಸ್ಸಿಗೆ ಕೂಡ ಅನಿಸುತ್ತೆ. ಅವಳು ಕೂಡ ಸಮಾಧಾನ ಆಗ್ತಾಳೆ. ನಂತರ ಅವಳ ನಿರ್ಧಾರಕ್ಕೆ ಶ್ವೇತಾ ಕೂಡ ಸಂತೋಷ ಪಡ್ತಾಳೆ. ಹೀಗೆ ವೈಭವವಾಗಿ ಸಿದ್ಧಾರ್ಥ್ ಮತ್ತು ನಂದಿನಿಯ ನಿಶ್ಚಿತಾರ್ಥ ಕೂಡ ನಡೆಯುತ್ತೆ. ನಂತರ ಮದುವೆ ಅಂದರೆ ಇರೋ ಭಯದಿಂದಲೋ ಇಲ್ಲ ತನ್ನ ಕೆರಿಯರ್ ಬಗ್ಗೆ ಇರೋ ಯೋಚನೆಯಿಂದಲೋ ಮುಖದಲ್ಲಿ ಅವಳಿಗೆ ತಿಳಿಯದೇ ಇರೋ ಒಂದು ದುಗುಡದಿಂದ ಕುಡಿದ ಭಯ ಕೂಡ ಕಾಣ್ತಾ ಇರುತ್ತೆ ಅವಳಲ್ಲಿ. ಅಷ್ಟರಲ್ಲಿ ಗಿರಿಜಾ ಬಂದು ನಿನಗೆ ಯಾರೋ ಫೋನ್ ಮಾಡಿದರು, ಕೆಳಗಡೆ ಲೈನ್ನಲ್ಲಿ ಇದ್ದಾರೆ ಅಂತ ಹೇಳ್ತಾಳೆ. ತನ್ನ ಮೊಬೈಲ್ ಇರಬೇಕಾದ್ರೆ ಲ್ಯಾಂಡ್ಲೈನ್ಗೆ ಯಾರು ಫೋನ್ ಮಾಡಿರಬಹುದು ಅಂತ ಅಂದ್ಕೊಂಡು ಹೋಗಿ ಫೋನ್ನ ಎತ್ತುತ್ತಾಳೆ ನಂದಿನಿ. ಹಲೋ, ನಾನು ಸಿದ್ಧಾರ್ಥ್ ಮಾತಾಡ್ತಾ ಇರೋದು. ಆ ಮಾತು ಕೇಳ್ತಾ ಇದ್ದಂತೆ ಸುತ್ತಲೂ ನೋಡ್ತಾಳೆ. ಸ್ವಲ್ಪ ದೂರದಲ್ಲಿ ಎದುರುಗಡೆ ಇದ್ದ ಸಿದ್ಧಾರ್ಥ್ ನಾನೇ ಅನ್ನೋ ಥರ ಸನ್ನೆ ಕೂಡ ಮಾಡ್ತಾನೆ. ಹೇಳಿ ಅಂತಾಳೆ ನಂದಿನಿ. ನಿಮಗೆ ಏನಾದರೂ ಅಭ್ಯಂತರ ಇಲ್ಲ ಅಂದರೆ ನಿಮ್ಮ ಜೊತೆ ಒಂದು 10 ನಿಮಿಷ ಮಾತಾಡಬೇಕು ಅಂತಾನೆ. ಸ್ವಲ್ಪ ಸಂಧಿ ಕೊನೆಯಲ್ಲಿರೋ ದೇವಸ್ಥಾನದ ಹತ್ರ ಬರ್ತೀರಾ? ಇಲ್ಲಿ ಯಾರಾದರೂ ನೋಡಿದರೆ ಮತ್ತೆ ಗೇಲಿ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತಾನೆ ಸಿದ್ಧಾರ್ಥ್. ಸರಿ ಅಂತ ಹೇಳಿ ಫೋನ್ ಇಡ್ತಾ ಎದುರಿಗಿರೋ ಸಿದ್ಧಾರ್ಥನ ನೋಡ್ತಾಳೆ ನಂದಿನಿ. ಅವನು ತನ್ನ ತಂದೆಗೆ ನಂದಿನಿಯನ್ನು ತೋರಿಸಿ ಏನೋ ಹೇಳಿ ಹೊರಗಡೆ ಹೋಗ್ತಾನೆ. ನಂತರ ಶ್ಯಾಮ್ಲಾ ಹತ್ರ ಹೋಗಿ ವಿಷಯ ಹೇಳಿ ಹೋಗ್ತೀನಿ ಅಂತಾಳೆ ನಂದಿನಿ. ಸರಿ, ಹುಷಾರಾಗಿ ಮಾತಾಡು, ಹೋಗು ಅಂತಾರೆ ಶ್ಯಾಮ್ಲಾ. ಎಲ್ಲರನ್ನ ತಪ್ಪಿಸ್ಕೊಂಡು ಸಂಧಿ ಕೊನೆಯಲ್ಲಿರೋ ದೇವಸ್ಥಾನದ ಒಳಗಡೆ ಹೋಗಿ ದೇವರಿಗೆ ಕೈಯನ್ನು ಮುಗಿದು ಹಿಂದಿನ ಕಡೆ ವರಾಂಡಕ್ಕೆ ಹೋಗ್ತಾಳೆ ನಂದಿನಿ. ಅಲ್ಲೇ ಕೂತಿದ್ದಂತಹ ಸಿದ್ಧಾರ್ಥ್ ಕಾಣಿಸ್ತಾನೆ ಅವಳಿಗೆ. ನಂದಿನಿಯನ್ನು ನೋಡಿದ ಕೂಡಲೇ ನಗುಮುಖದಿಂದ ಮಾತಾಡಿಸ್ತಾನೆ. ನಾವು ಮದುವೆ ಶಾಸ್ತ್ರ ಆದಮೇಲೆ ಮಾತಾಡಿದ್ದೇ ಇಲ್ಲ. ಅರ್ಜೆಂಟ್ ಮೀಟಿಂಗ್ ಇರೋದ್ರಿಂದ ನಾನು ಕೂಡ ತಕ್ಷಣ ಮುಂಬೈಗೆ ಹೋಗಬೇಕಾಗಿತ್ತು. ನಿನ್ನೆನೇ ನಾನು ವಾಪಸ್ ಬಂದೆ. ಅಷ್ಟರಲ್ಲಿ ನಿಶ್ಚಿತಾರ್ಥ, ಅದರ ಜೊತೆಗೆ ಇನ್ನೆರಡು ವಾರದಲ್ಲಿ ಮದುವೆ. ನಿಮಗೆ ಏನಾದರೂ ಡೌಟ್ ಇರಬಹುದಲ್ಲ, ನನ್ನನ್ನು ಕೇಳೋಣ ಅಂತ ಅಂದ್ಕೊಂಡಿದ್ದೀನಲ್ಲ ಅಂತಾನೆ ಸಿದ್ಧಾರ್ಥ್. ಹೌದು ಹೇಳಿ ಅಂತಾಳೆ ನಂದಿನಿ. ನಿಮಗೆ ಈ ಮದುವೆ ಇಷ್ಟನಾ? ನೇರವಾಗಿ ಕೇಳ್ತಾನೆ ಸಿದ್ಧಾರ್ಥ್ ನಂದಿನಿಯನ್ನು. ಅದೇನಿದು ಹಾಗೆ ಕೇಳ್ತಾ ಇದ್ದೀರಾ? ಇಷ್ಟ ಆದರೆ ತಾನೇ ನಿಶ್ಚಿತಾರ್ಥ ಮಾಡ್ಕೊಂಡಿರೋದು, ಇಲ್ಲ ಅಂದಿದ್ರೆ ಅಂತಾಳೆ ನಂದಿನಿ. ಏನೋ ನಾನು ಇಷ್ಟ ಆಗಿದ್ನ ನಿಮಗೆ ಅಂತಾನೆ. ಇಷ್ಟ ಆದ್ರೇ ಒಪ್ಕೊಂಡಿದ್ದು ಅಂತಾಳೆ ನಂದಿನಿ. ಅಬ್ಬಾ, ಈ ಮಾತು ಕೇಳೋಣ ಅಂತಾನೆ ಕೇಳಿದ್ದು. ಮೊನ್ನೆ ಮೆಸೇಜ್ ಮಾಡಿದರೂ ಕೂಡ ನೀವು ರಿಪ್ಲೈನೇ ಮಾಡಿಲ್ಲ. ನಿಮಗೆ ಇಷ್ಟ ಇದೆಯೋ ಇಲ್ಲವೋ ಅಂತ ನನಗೆ ಡೌಟ್ ಬಂದಿತ್ತು. ಅದ್ರ ಜೊತೆಗೆ ಬೆಳಗ್ಗೆಯಿಂದ ಮೂಡಿಯಾಗಿ ಇದ್ದೀರಾ, ನೋಡೋಕ್ಕೂ ಹಾಗೆ ಕಾಣಿಸ್ತಾ ಇದ್ದೀರಾ ಅಂತ ನಗ್ತಾ ಇರ್ತಾನೆ ಸಿದ್ಧಾರ್ಥ್. ಹೋ, ಮೊನ್ನೆ ಮೆಸೇಜ್ ಮಾಡಿದ್ದು ನೀವಾ? ನನಗೆ ಗೊತ್ತಿರಲಿಲ್ಲ. ಆ ದಿನ ಸ್ವಲ್ಪ ಕೆಲಸದ ಒತ್ತಡದಲ್ಲಿ ಇದ್ದೆ, ನಾನು ನೋಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇನ್ನು ಮುಂದೆ ಸೇವ್ ಮಾಡ್ಕೊಳ್ತೀನಿ ಬಿಡಿ ಅಂತಾಳೆ ನಂದಿನಿ. ಥ್ಯಾಂಕ್ ಯು ನಂದಿನಿಯವರೇ ಅಂತಾನೆ ಸಿದ್ಧಾರ್ಥ್. ಪರವಾಗಿಲ್ಲ ಬಿಡಿ ಅಂತಾಳೆ ಮತ್ತೆ ನಂದಿನಿ. ಎಲ್ಲರ ಮಧ್ಯೆ ಇರುವಾಗ ಹೇಗೂ ತಪ್ಪಲ್ಲ, ಯಾರೂ ಇಲ್ಲದೆ ಇರೋವಾಗ ಬಿಡಿ ಅನ್ಬೇಡಿ ಸಿದ್ಧಾರ್ಥ್ ಅಂತಾನೆ ಕರಿಬಹುದು ಅಂತ ಹೇಳ್ತಾನೆ ಸಿದ್ಧಾರ್ಥ್. ನಂದಿನಿ ನಗ್ತಾ, ಸರಿ, ನನಗೂ ಅನ್ನಿಸ್ತು ನೀವು ನಂದಿನಿ ಅಂತ ಇರೋವಾಗ ಹಾಗೆ ಫುಲ್ ಹೆಸರಿಂದ ಯಾರೂ ನನ್ನ ಕರೆಯಲ್ಲ. ನನ್ನ ಅದರ ಜೊತೆಗೆ ನೀ ಬನ್ನಿ ಹೋಗಿ ಬಿಡಿ ಅಂತಾಳೆ. ಸರಿ ನಂದು ಅಂತ ಕರೆಯಲು ಅಂತಾನೆ ಸಿದ್ಧಾರ್ಥ್. ನಂದು, ಅವಳನ್ನು ಅಪ್ಪ ಅಮ್ಮ ಬಿಟ್ಟು ಸಾಮಾನ್ಯವಾಗಿ ನಂದು ಅಂತ ಯಾರೂ ಕರೆಯಲ್ಲ. ಏನೋ ಅಭ್ಯಾಸ ಆಗಿಬಿಟ್ಟಿರ್ಬೇಕೆಂದು ಮೊದಲ ಸಲ ಸಿದ್ಧಾರ್ಥ್ ಕರೆದಾಗ ಅವಳಿಗೂ ಇಷ್ಟ ಆಗುತ್ತೆ. ಏನು ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋ ಸಿದ್ಧಾರ್ಥ್ ಮಾತಿಗೆ ಸರಿ ಕರೀರಿ ಪರವಾಗಿಲ್ಲ ಅಂತಾಳೆ. ಉಫ್, ಥ್ಯಾಂಕ್ ಯು ನಂದು. ಫೈನಲ್ ಆಗಿ ಒಂದು ಮಾತು. ಏನದು? ನೀನು ಮದುವೆಗೆ ಒಪ್ಕೊಂಡಿರೋ ಸಿಚುವೇಶನ್ಸ್ ನನಗೆ ಅರ್ಥ ಆಗುತ್ತೆ. ಆದರೆ ಚೈತನ್ಯ ಭಾವ ಹೇಳಿದರು ಹಾಗೆ ಇಷ್ಟು ಬೇಗ ಆಗ್ತಾ ಇರೋ ಮದುವೆಗೆ ನೀನು ಎಷ್ಟು ಭಯ ಪಡ್ತೀಯಾ ಅಂತ ನಾನು ಗೆಸ್ ಮಾಡಬಲ್ಲೆ. ಅದೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಡ. ಧೈರ್ಯವಾಗಿ ನನ್ನ ಜೊತೆ ಎಲ್ಲವನ್ನ ಶೇರ್ ಮಾಡ್ಕೋಬಹುದು. ಮದುವೆಗೆ ಮುಂಚೆನೂ ಕೂಡ ನಿನಗೆ ಯಾವಾಗ ಬೇಕು ಅನಿಸಿದ್ರೂ ಮಾತಾಡಬಹುದು. ಮನಸ್ಸಿನಲ್ಲಿ ಯಾವುದೇ ಭಯ ಇಟ್ಕೋಬೇಡ ಅಂತಾನೆ ಸಿದ್ಧಾರ್ಥನ ಹಾಗೆ ಅವನ ಮಾತುಗಳು ಕೂಡ ನಂದಿನಿಗೆ ಇಷ್ಟ ಆಗುತ್ತೆ. ಹಾಗೆ ಸಿದ್ಧಾರ್ಥ್, ಥ್ಯಾಂಕ್ ಯು, ನಿಜವಾಗ್ಲೂ ಸ್ವಲ್ಪ ಭಯ ಹೋಗಿ ರಿಲೀಫ್ ಆಗಿದೆ ಅಂತಾಳೆ.
ಇಬ್ಬರು ವಾಪಸ್ ಮನೆಗೆ ಹೋಗ್ತಾರೆ. ಕೆಲಸದ ನೆನಪಾಗಿ ಮನಸ್ಸಿನಲ್ಲಿ ತಳಮಳ ಇದ್ದರೂ ಸಿದ್ಧಾರ್ಥ್ ಮಾತುಗಳಿಂದ ಧೈರ್ಯ ಬರುತ್ತೆ ನಂದಿನಿಗೆ. ಮದುವೆ ಹುಡುಗ ಸೂಪರ್ ಆಗಿದ್ದಾನೆ. ನೀನು ಬೇಡ ಅಂತ ಹೇಳಿದರೆ ನಿನ್ನನ್ನು ನಾನೇ ಕೊಲೆ ಮಾಡ್ತಾಯಿದ್ದೆ. ಯು ಆರ್ ಟೂ ಲಕ್ಕಿ. ಶ್ವೇತಾ ಮಾತುಗಳಿಗೆ ನಗ್ತಾಳೆ ನಂದಿನಿ. ನಗು ಅಲ್ಲ, ನನ್ನ ಭಾವನನ್ನು ನನಗೆ ಯಾವಾಗ ಪರಿಚಯ ಮಾಡ್ತೀಯಾ? ನನ್ನ ಕಾಂಟ್ಯಾಕ್ಟ್ ಇರಲಿ ಅವ್ರ ಹತ್ರ. ನಿನ್ನೆ ಬರಲಿಲ್ವಾ ನೀನು ನಮ್ಮ ಜೊತೆ ಅಂತಾಳೆ ನಂದಿನಿ. ಛೇ, ನಾಚಿಕೆ ಇಲ್ಲ. ನೀವಿಬ್ಬರು ಪ್ರೈವೇಟಾಗಿ ಮಾತಾಡ್ತಾ ಇದ್ರೆ ಮಧ್ಯದಲ್ಲಿ ನಾವ್ಯಾಕೆ ಅಂತ ಕಣ್ಣು ಹೊಡಿತಾಳೆ ಶ್ವೇತಾ. ಕಣ್ಣು ಹೋಗುತ್ತೆ ಕಣೆ, ಅದು ದೇವಸ್ಥಾನ ಅಂತ ತಲೆ ಮೇಲೆ ಹೊಡಿತಾಳೆ ನಂದಿನಿ. ನಿಶ್ಚಿತಾರ್ಥ ಆದಮೇಲೂ ಸಿದ್ಧಾರ್ಥ್ ಮುಂಬೈಗೆ ಹೋಗಿಬಿಡ್ತಾನೆ. ಕೆಲಸದ ಟೆನ್ಷನಲ್ಲಿ ಮತ್ತೆ ನಂದಿನಿಗೆ ಕಾಂಟ್ಯಾಕ್ಟ್ ಮಾಡಲೇ ಇಲ್ಲ ಅವನು ಕೂಡ. ನಂದಿನಿ ಕೂಡ ಕೆಲಸದಲ್ಲಿ ಬ್ಯುಸಿಯಾಗಿ ಬಿಡ್ತಾಳೆ. ಮನೆಯಲ್ಲಿ ಮದುವೆ ಕೆಲಸಗಳು ಶುರುವಾಗ್ಬಿಡ್ತವೆ. ಸೀರೆ, ಒಡವೆ ಅಂತ ಎಲ್ಲರೂ ಶಾಪಿಂಗ್ ಮುಗಿಸ್ಕೊಳ್ತಾರೆ. ನಂದಿನಿ ತಾನು ಮೊದಲೇ ಅಂದ್ಕೊಂಡಂತೆ ಜ್ಯುವೆಲರಿ ಶಾಪಿಂಗ್ ಮುಗಿದ ನಂತರ ಶ್ವೇತಾಳನ್ನು ಕರ್ಕೊಂಡು ಮತ್ತೆ ಅಲ್ಲಿಗೆ ಹೋಗ್ತಾಳೆ. ಶ್ವೇತಾ, ಜ್ಯುವೆಲರಿ ಶಾಪಿಂಗ್ ಮುಗೀತಲ್ವೇನೆ, ಮತ್ತೆ ಇಲ್ಲಿಗೆ ಯಾಕೆ ಕರೆತಂದೆ? ಈಗ ಆ ಬ್ರೇಸ್ಲೆಟ್ ಯಾರಿಗಾಗಿ? ನಂದಿನಿ ಏನು ಮಾತನಾಡದೆ ಶ್ವೇತಾಳನ್ನು ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಬ್ರೇಸ್ಲೆಟ್ಗಳನ್ನು ನೋಡ್ತಾ ಇರ್ತಾಳೆ. ಶ್ವೇತಾ ನಗ್ತಾ, ಓಹೋ, ಆಗಲೇ ನಿನ್ನ ಗಂಡನಿಗೆ ಶಾಪಿಂಗ್ ಶುರು ಹಚ್ಕೊಂಡಿದೀಯಾ? ನಂದಿನಿ, ಅಬ್ಬಾ ಅದೇನು ಅಲ್ವೇ, ಇದನ್ನು ಈಗಲೇ ಕೊಳ್ತೇನೆ, ಆದರೆ ಅಷ್ಟು ಬೇಗ ಅವನಿಗೆ ಕೊಡೋದಿಲ್ಲ. ಅವನು ನನಗೆ ಇಷ್ಟವಾಗೋದೇನೋ ಇಷ್ಟವಾಗಿದ್ದಾನೆ, ಆದರೆ ಪ್ರೀತಿ ಹುಟ್ಟೋದು, ಅವನ ಮೇಲೆ ಫೀಲಿಂಗ್ ಬರೋದು, ಹೀಗೆ ನನಗೆ ತುಂಬ ವಿಷಯಗಳಿವೆ ಕಣೆ. ಇವುಗಳಿಗೆ ಸ್ವಲ್ಪ ಸಮಯ ಬೇಕಲ್ವೇ ನನಗೆ? ಯಾವುದೇ ಮನುಷ್ಯನನ್ನು ನೋಡಿದ ತಕ್ಷಣ ಇವೆಲ್ಲ ಹುಟ್ಟೋದಿಲ್ವಲ್ಲ. ನನಗೆ ಇವೆಲ್ಲ ಅನಿಸಿದಾಗ ನಾನೇ ಅವನಿಗೆ ಇದನ್ನು ತೊಡಿಸ್ತೇನೆ. ಶ್ವೇತಾ, ನಿನ್ನಲ್ಲಿ ಈ ಆ್ಯಂಗಲ್ ಕೂಡ ಇದೆಯಾ ಅಂತಾಳೆ. ನಂದಿನಿ, ನಾನು ಎಲ್ಲ ಹುಡುಗಿಯರ ಥರ ತವಳೆ ತಾನೆ ಅಂತ ಅನ್ಕೋತಾಳೆ. ಆದರೂ ಈ ಸಮಯ ಹಿಡಿಯುವ ಕಾನ್ಸೆಪ್ಟ್ ಏನು ನನಗೆ ಅರ್ಥವಾಗಿ ಸಾಯ್ತಿಲ್ಲ ಕಣೆ ಅಂತಾಳೆ ಶ್ವೇತಾ. ನಂದಿನಿ, ನಿನಗೆ ಅರ್ಥ ಆಗೋದಿಲ್ಲ ಬಿಡು. ನೀನು ಆಗಲೇ ಪ್ರೀತಿಯಲ್ಲಿದೀಯ ಅಲ್ವೇ? ಜನರಲ್ಲಾಗಿ ನೀನು ಅವನನ್ನು ನೋಡಿ ಮೆಲ್ಲನೆ ಅವನ ಜೊತೆ ಟ್ರಾವೆಲ್ ಮಾಡ್ತಾ ಎಲ್ಲವನ್ನು ಹಂಚ್ಕೊಳ್ತಾ ಒಬ್ರಿಗೊಬ್ಬರು ಮಾನಸಿಕವಾಗಿ ಹತ್ತಿರವಾಗೋದು ನಿನಗೆ ತಿಳಿಯೋದು. ಆದರೆ ನಮಗೆ ಹಾಗಲ್ವಲ್ಲ. ಮದುವೆಯಾದ ತಕ್ಷಣ ಒಂದೇ ಕಡೆ ಇರಬೇಕು. ನೀವು ಹಾಗೆ ಇರಲಿಲ್ವೋ ಏನೋ, ಅದಕ್ಕೆ ನಿಮಗೆ ಆ ಗ್ಯಾಪ್ನಲ್ಲಿ ಹಿಡಿದ ಸಮಯ ತಿಳಿಲೇ ಇಲ್ಲ. ಶ್ವೇತಾ ಸಣ್ಣಗೆ ನಗುತ್ತಾ, ನಿನ್ನ ಲಕ್ಷಣ ನೋಡ್ತಾ ಇದ್ರೆ ಫೀಲಿಂಗ್ಸ್ ಅಂತ ನಮ್ಮ ಭಾವನನ್ನ ಸಿದ್ಧಾರ್ಥ್ ಅವರನ್ನು ಉಪವಾಸ ಹಾಕ್ತಾ ಇದ್ದೀಯ. ನಂದಿನಿ, ಉಪವಾಸನೇ ಏನೇ? ಶ್ವೇತಾ ತಲೆ ಚಿಚ್ಕೊಳ್ತಾ, ಅದಕ್ಕೆ ನಿನ್ನನ್ನು ಮುದುಕಿ ಅನ್ನೋದು. ಸ್ವಲ್ಪ ಹೊತ್ತಿಗೆ ಅರ್ಥವಾದ ನಂದಿನಿ ಶ್ವೇತಾಗೆ ಒಂದು ಏಟ್ ಕೊಡ್ತಾಳೆ. ನಿಮಗೆ ಅರ್ಥ ಆಯ್ತೆಂದು ನನಗೆ ಗೊತ್ತು. ಬಹಳ ಹೊತ್ತು ಹುಡುಕಿದ ಮೇಲೆ ಫೈನಲ್ ಆಗಿ ನಂದಿನಿಗೆ ಒಂದು ಬ್ರೇಸ್ಲೆಟ್ ತುಂಬ ಇಷ್ಟ ಆಗುತ್ತೆ. ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಾರೆ. ಹಡಾಹುಡಿಯಲ್ಲಿ ಅಂದರೆ ಆತ್ರವಾಗಿ ಮದುವೆ ಕೆಲಸಗಳು ನಡೀತಾ ಇರ್ತವೆ. ಊರಿನಿಂದ ದೊಡ್ಡಪ್ಪಂದಿರು, ಅತ್ತೆ ಮಾವ, ಇನ್ನೂ ಸಂಬಂಧಿಕರು ಬರ್ತಾನೆ ಇರ್ತಾರೆ. ಗೀತಾ ಮತ್ತು ಗಿರಿಜಾ ಅವರ ಆಗಮನದಿಂದ ಮನೆಯಲ್ಲಿ ಅತೀವ ಸಂತೋಷ. ಎಲ್ಲರೂ ಸೇರ್ಕೊಂಡಿದ್ರಿಂದ ಅವರ ಗದ್ದಲಕ್ಕೆ ಮನೆ ಒಂದು ಸಣ್ಣ ಸೈಜ್ ಸ್ಟೇಡಿಯಂನಂತೆ ಇರುತ್ತದೆ. ಎಂದಿನಂತೆ ಆ ದಿನ ರಾತ್ರಿ 4 ಕುಳಿತು ಹರಟೆ ಹೊಡಿತಾರೆ. ಗೀತಾ ನಂದಿನಿಯನ್ನು ಸಿದ್ಧಾರ್ಥ್ ಬಗ್ಗೆ ಕೇಳಿದ ತಕ್ಷಣ ನಂದಿನಿ ಮುಖವನ್ನು ಸೊಟ್ಟಗೆ ಮಾಡ್ಕೋತಾಳೆ. ಗೀತಾ ಅಯೋಮಯವಾಗಿ ನೋಡ್ತಾ, ಏನಾಯ್ತೆ ನಂದಿನಿ? ಏನಿದೆ ಅತ್ತಿಗೆ? ಅಸಲಿಗೆ ಸಿದ್ಧಾರ್ಥ್ ಬಗ್ಗೆ ನನಗೇನು ತಿಳಿಯೋದು. ಇನ್ನು 4 ದಿನದಲ್ಲಿ ಮದುವೆ. ನೆನೆಸ್ಕೊಂಡ್ರೆ ಏನೋ ಒಂಥರ ಆಗ್ತಾಯಿದೆ. ಅಸಲಿಗೆ ಏನೂ ತಿಳಿದೆ ಮದುವೆ ಏನು ಎಂದು ಗೀತಾಳನ್ನ ಹತ್ತಿರಕ್ಕೆ ಹೇಳ್ಕೊಳ್ತಾ, ಅದರಲ್ಲಿ ಏನಿದೆ ನಂದಿನಿ? ನಾನು ಈ ಹುಚ್ಚಿ ಬಗ್ಗೆ ಏನು ತಿಳಿದು ಮದುವೆಯಾದೆ? ಹ್ಯಾಪಿಯಾಗಿ ಇಲ್ವಾ? ನಂದಿನಿ, ಸುಮ್ಮನಿರೋ. ನಿಮ್ಮ ಮದುವೆಗೆ 2 ತಿಂಗಳು ಟೈಮ್ ಸಿಕ್ಕಿತ್ತು. ನಿಮಗೆ ಚೆನ್ನಾಗಿ ಮಾತನಾಡ್ಕೊಂಡಿದ್ರಿ. ನಮಗೆ ಕೇವಲ 2 ವಾರ, ಅದರಲ್ಲಿಯೂ ಮದುವೆ ನೋಟದ ನಂತರ ಎಂಗೇಜ್ಮೆಂಟ್ ಸಮಯದಲ್ಲಿ ಒಂದು 10 ನಿಮಿಷ ಮಾತಾಡ್ಕೊಂಡಿದ್ದೇವೆ ಅಷ್ಟೇ ಅಂತಾಳೆ. ಅಲ್ವೇ, ಒಂದು ಮೀಟಿಂಗ್ ಕೂಡ ಆಗಿದೆಯಲ್ವೇ? ಫಾಸ್ಟಾಗಿಯೇ ಇದೆಯಲ್ಲ. ಗೀತಾ, ನೀನು ಸುಮ್ಮನೆ ಇರು ಚೇತು. ಆಮೇಲೆ ಕಾಲ್ ಆಗಲಿ ಮೆಸೇಜ್ ಆಗಲಿ ಏನೂ ಇಲ್ಲ. ನಂದಿನಿ, ಒಂದು ಸಲ ಚಾಟ್ ಮಾಡಿದ್ರು, ಆಮೇಲೆ ಮತ್ತೆ ಇಲ್ಲ. ಬ್ಯುಸಿ ಇದ್ದಾರೆ ಅಂತ ನಾನು ಡಿಸ್ಟರ್ಬ್ ಮಾಡಿಲ್ಲ ಅಂತಾಳೆ. ಗಿರಿಜಾ, ಒಸಿನಿ ಡಿಸ್ಟರ್ಬ್ ಮಾಡಬೇಕೇ?
ಭಾವನಿಗೆ ನೀನು ಡಿಸ್ಟರ್ಬ್ ಆಗಬೇಕಲ್ವೇ? ನಂದಿನಿ ಗಿರಿಜಳನ್ನು ನೋಡ್ತಾ, ಓಯ್ ಇದು ಬಾಯಿ ಬಿಟ್ಟರೆ ಭಯವಾಗ್ತಾ ಇದೆ ನನಗೆ. ಈ ಮನೆಯಲ್ಲಿ ನನ್ನ ಮದುವೆಯೇ ಲಾಸ್ಟ್. ಇದು ಖಂಡಿತ ಯಾರನ್ನೋ ಲವ್ ಮಾಡಿ ಮನೆಗೆ ಕರೆತರುತ್ತದೋ ಏನೋ ನೋಡು. ಆ ದಿನ ರಾತ್ರಿ ಎಲ್ಲರೂ ಹೀಗೆ ಹರಟೆ ಹೊಡೆಯುತ್ತಾ ಎಷ್ಟು ಹೊತ್ತಾದರೂ ನಿದ್ದೆ ಬರದ ಕಾರಣ ಹಾಗೇ ಮೇಲ್ಛಾವಣಿಗೆ ಮೇಲೆ ಗಿಡಗಳ ಮಧ್ಯೆ ಹಾಸಿಗೆ ಹಾಸ್ಕೊಂಡು ಲ್ಯಾಪ್ಟಾಪ್ನಲ್ಲಿ ಮೂವಿ ನೋಡ್ತಾ ಅಲ್ಲೇ ನಿದ್ದೆ ಮಾಡಿದರು. ಹೀಗೆ ಮರುದಿನ ಬಾಗಿಲು ಶಬ್ದಕ್ಕೆ ಬಾಗಿಲು ತೆಗೆಯಲು ಹೋದ ನಂದಿನಿ ಬಾಗಿಲು ತೆರೆದ ತಕ್ಷಣ ಎದುರಿಗಿದ್ದ ಸಿದ್ಧಾರ್ಥನ ನೋಡಿ ಮುಖದಲ್ಲಿ ಒಂದು ಮಿಂಚು ಮೂಡುತ್ತದೆ. ಯಾರು ಬಂದಿರೋದು ಎನ್ನುತ್ತಾ ಬಂದ ಗೀತಾ ಸಿದ್ಧಾರ್ಥನನ್ನು ನೋಡಿದ ತಕ್ಷಣ, ಅಣ್ಣಯ್ಯ ಅಲ್ಲೇ ನಿಂತ್ಬಿಟ್ರಿ, ಒಳಗಡೆ ಬನ್ನಿ ಅಂತಾಳೆ. ಸಿದ್ಧಾರ್ಥ್ ತನ್ನಲ್ಲೇ ಸಣ್ಣಗೆ ನಗ್ತಾ, ನಿಮ್ಮ ನಾದ್ನಿ ನನ್ನ ಒಳಗಡೆನೇ ಬಿಡ್ತಿಲ್ವಲ್ಲ. ತಾನು ಹೊಸ್ತಿಲಲ್ಲಿ ನಿಂತು ನೋಡ್ತಾ ಇರೋದು ಅರ್ಥವಾಗಿ ನಗ್ತಾ ಪಕ್ಕಕ್ಕೆ ಸರಿತಾಳೆ ನಂದಿನಿ. ನಂದಿನಿಯನ್ನು ನೋಡ್ತಾ ನಗ್ತಾ ಸಿದ್ಧಾರ್ಥ್ ಒಳಗಡೆ ಬರ್ತಾನೆ. ಅಳಿಯಂದ್ರು ಬಂದಿದ್ದಾರೆ ಎನ್ನುತ್ತಾ ಎಲ್ಲರೂ ಸುತ್ತುವರಿದು ಮಾತನಾಡಿಸ್ತಾರೆ. ನಂದಿನಿ ಜೊತೆ ಮಾತನಾಡಬೇಕೆಂದು ಬಂದ ಸಿದ್ಧಾರ್ಥ್ಗೆ ಮನೆಯವರೆಲ್ಲ ಸೇರ್ಕೊಂಡಿದ್ರಿಂದ ನಿರಾಸೆ ಉಳಿಯಿತು. ಅತ್ತ ನಂದಿನಿಗೂ ಹಾಗೇ ಅನಿಸಿತು. ಅವರ ಪರಿಸ್ಥಿತಿ ಗೀತಾ ನೋಡಿ ಫುಲ್ ನಗು ಬರುತ್ತದೆ ಗೀತಾಗೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ನಂದಿನಿಯನ್ನು ಕಾಫಿ ತರಲು ಕಳಿಸ್ತಾರೆ. ಛೇ, ಕನಿಷ್ಠ ಪಕ್ಷ ನೋಡಲು ಆಗ್ತಿಲ್ಲ ಎಂದು ಅಂದ್ಕೋತಾಳೆ ಸಿದ್ಧಾರ್ಥ್. ನಂದಿನಿ ಕಾಫಿ ಮಾಡ್ಕೊಂಡು ಬರ್ತಾಳೆ. ಮೊದಲ ಬಾರಿಗೆ ನಂದಿನಿ ಕೈಯಿಂದ ಕೊಟ್ಟ ಕಾಫಿ ಕುಡಿತಾ ಪಕ್ಕದಲ್ಲೇ ಮಹಾದೇವ್ ಮಾತನಾಡ್ತಾ ಇದ್ರು. ನಂದಿನಿ ಮುಖವನ್ನು ನೋಡ್ತಾ ಇರ್ತಾನೆ. ಚೆನ್ನಾಗಿದೆ ಎನ್ನುವಂತೆ ಒಂದು ಪುಟ್ಟ ಸ್ಮೈಲ್ ಕೂಡ ನೀಡ್ತಾನೆ. ಅದನ್ನು ನೋಡಿ ನಂದಿನಿ ಕೂಡ ಸಣ್ಣದಾಗಿ ನಗ್ತಾಳೆ. ಮೂಗು ಮನಸ್ಸಲು ಅಂದರೆ ಮೌನ ಮನಸ್ಸುಗಳು ಮಾತಾಡ್ಕೊಳ್ತವೆ ಎಂದು ಹಾಡನ್ನು ಹಾಡ್ತಾ ಗೀತಾ ಪಕ್ಕಕ್ಕೆ ಬಂದು ನಿಲ್ತಾಳೆ. ಏನು ಎನ್ನುತ್ತಾ ನಂದಿನಿ ಗೀತಾಳ ಕಡೆ ತಿರುಗ್ತಾಳೆ. ಸರಿ ಬಿಡಮ್ಮ, ನಾವೇನು ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಏನೋ ಅಂದ್ಕೊಂಡು ಬಂದಿದ್ದಾನೆ ಹುಡುಗ, ಹೀಗೆ ಎಲ್ಲರ ಮಧ್ಯೆ ಬುಕ್ ಆಗಿಬಿಟ್ಟಿದ್ದಾನೆ ಎಂದು ನಗ್ತಾ ಹೊರಟು ಹೋಗ್ಬಿಡ್ತಾಳೆ ಗೀತಾ. ಇನ್ನು ಹೊರಡೋಣ ಎಂದು ಎದ್ದ ಸಿದ್ಧಾರ್ಥ್ ಹತ್ತಿರ ಮಹಾದೇವ್ ಬಂದು, ನೀವೇನಾದರೂ ಕೆಲಸದ ಮೇಲೆ ಬಂದ್ರಾ? ನಮ್ಮವರು ಇಬ್ಬಂದಿ ಕೊಟ್ರಾ, ಅಂದರೆ ತೊಂದರೆ ಕೊಟ್ರಾ ಎಂದು ಕೇಳ್ತಾರೆ. ಸಿದ್ಧಾರ್ಥ್ ಈಗಲಾದರೂ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡ್ರಲ್ಲ ಅಂದ್ಕೊಳ್ತಾ, ಅದೇನಿಲ್ಲ ಮವಯ್ಯ, ಸಣ್ಣ ಶಾಪಿಂಗ್ ಮೇಲೆ ಬಂದೆ. ನಿಮಗೆ ಅಭ್ಯಂತರ ಇಲ್ಲ ಅಂದರೆ ನಂದಿನಿಯನ್ನು ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ಮಹಾದೇವ್, ಅಯ್ಯೋ ಅದಕ್ಕೇನಿದೆ, ಕರೆದೊಯ್ಯಿರಿ. ಶ್ಯಾಮ್ಲಾ, ಚೈತನ್ಯ ಅವರೆಲ್ಲ ಇದಾರಲ್ವೇ, ಹೇಗಿದ್ರೂ ಕತ್ತಲಾಗ್ತಾ ಇದೆ, ಮನೆಗೆ ಹೋಗ್ತೇನೆ. ಮಹಾದೇವ್ ಸಿದ್ಧಾರ್ಥ್ ಸಂಸ್ಕಾರವನ್ನು ಮನಸ್ಸಿನಲ್ಲೇ ಮೆಚ್ಕೊಳ್ತಾ, ಸರಿನಪ್ಪ, ಅಮ್ಮನವರನ್ನು ವಿಚಾರಿಸ್ತೆ ಎಂದು ಹೇಳು. ಅಮ್ಮ ನಂದಿನಿ, ಹೋಗಿ ಅಳಿಯರನ್ನು ಕಳಿಸ್ಕೊಟ್ಟು ಬಾ. ಸರಿ ನಂದಿನಿ, ಕನಿಷ್ಠ ಪಕ್ಷ ಈಗಲಾದರೂ ನಮ್ಮನ್ನು ಸೇರಲು ಬಿಟ್ರಲ್ಲ ಅಂದ್ಕೊಳ್ತಾ, ಸರಿ ಡ್ಯಾಡಿ, ಹೋಗಿ ಬರ್ತೀನಿ. ಇಬ್ಬರು ಗೇಟ್ ಹತ್ರ ಬರ್ತಾರೆ. ಗೇಟ್ ಹತ್ರ ಬಂದಮೇಲೆ ಹಿಂದೆ ತಿರುಗಿ ನಂದಿನಿಯನ್ನು ನೋಡ್ತಾ ಸಿದ್ಧಾರ್ಥ್, ಈ ದಿನವೇ ಬಂದೆ ಮುಂಬೈನಿಂದ, ಇಂದಿನಿಂದ ಲೀವ್ ಹಾಕಬೇಕಲ್ವಾ, ಅದಕ್ಕೆ ಸ್ವಲ್ಪ ವರ್ಕ್ ಜಾಸ್ತಿಯಾಗಿ ಮಾತನಾಡಲು ಸಾಧ್ಯ ಆಗಲಿಲ್ಲ, ಏನು ಅಂದ್ಕೊಳ್ಬೇಡ ನಂದು. ನಂದಿನಿ ಸಣ್ಣ ಸ್ಮೈಲ್ ನೀಡ್ತಾ, ಅಯ್ಯೋ ಅದರಲ್ಲಿ ಏನಿದೆ ಅಂದ್ಕೊಳ್ಳಲು, ಪರವಾಗಿಲ್ಲ ಬಿಡಿ. ಸಿದ್ಧಾರ್ಥ್, ನಿನ್ನ ಜೊತೆ ಮಾತನಾಡೋಣ ಎಂದು ಬಂದೆ, ಅಷ್ಟರಲ್ಲಿ ನಿಮ್ಮವ್ರ ಹತ್ರ ನಾನು ಬುಕ್ ಆಗಿಬಿಟ್ಟೆ ಅಂತಾನೆ ಸಿದ್ಧಾರ್ಥ್. ನಂದು ನಗ್ತಾಳೆ. ಸಿದ್ಧಾರ್ಥ್ಗೆ ನಂದಿನಿಯನ್ನು ಬಿಟ್ಟು ಹೋಗಲು ಮನಸ್ಸೇ ಇಲ್ಲ. ಅವಳ ಹತ್ರವೇ ಇರಬೇಕು ಅಂದಿದ್ರೆ ಇನ್ನೂ ಕತ್ತಲಾಗ್ತಿರೋದಕ್ಕೆ ಸಿದ್ಧಾರ್ಥ್ ಹೊರಡುವಾಗ ಅವನನ್ನೇ ನೋಡ್ತಾ ಮುಸಿ ಮುಸಿ ನಗ್ತಾ ಒಳಗಡೆ ಬರ್ತಾಳೆ ನಂದಿನಿ. ಅದನ್ನು ನೋಡಿ ಚೈತನ್ಯ ಕಾಲೆಳಿತಾನೆ. ಚೈತನ್ಯ, ಏನೇ ಫುಲ್ ಹ್ಯಾಪಿ ಅಂದ್ಕೊಳ್ತೇನೆ. ನಂದಿನಿ ಮುಖ ಸೊಟ್ಟಗೆ ಮಾಡಿ, ಎಲ್ಲ ನಿನ್ನ ದೃಷ್ಟಿಯೇ, ಮಹಾ ದೊಡ್ಡದಾಗಿ ಮಾತನಾಡಿಕೊಂಡೆವಲ್ಲ ಗೀತಾ, ಅದೆಲ್ಲ ಸರಿ, ಆದರೆ ನಾಳೆ ಹೋಗ್ತಾ ಇದ್ದೇವೆ ನಾವು. ನಂದಿನಿ, ಈಗಲೇನಾ? ಚೈತನ್ಯ, ಈಗಲ್ಲ ಕಣೆ, ನಾಳೆ. ನಂದಿನಿ, ಅದೇ ಕಣೋ, ಇದೇನು ಸಡನ್ನಾಗಿ? ಚೈತನ್ಯ, ಯಾವಾಗಲೂ ಫ್ಯಾಮಿಲಿಗಳ ಜೊತೆಗೇನೆ, ಈ ಬಾರಿ ನಾವು ಎಂಜಾಯ್ ಮಾಡೋಣವಾ? ಗಿರಿಜಾ ಮತ್ತು ನಾನು, ಗೀತಾ, ನೀನು ಇಲ್ದಿರಲಿ ಹೇಗೆ? ಶ್ಯಾಮ್ಲಾ, ಆದರೂ ಇನ್ನು 3 ದಿನದಲ್ಲಿ ಮದುವೆ ಇಟ್ಕೊಂಡು ಈಗ ಹೋಗೋದು ಬೇಕಾ? ಗೌತಮ್, ಅತ್ತೆ ಹೇಗಿದ್ರೂ ಹೊರಟು ಹೋಗ್ತಾಳೆ ಅಲ್ವಾ? ಚೇತು, ಅತ್ತೆ ಹೇಗಿದ್ರೂ ಅವಳು ಹೊರಟು ಹೋಗ್ಬಿಡ್ತಾಳೆ ಅಲ್ವಾ, ಇದೇ ಲಾಸ್ಟ್ ಟಿಪ್ ಅಂತ. ಪ್ಲೀಸ್ ಬೇಡ ಅನ್ಬೇಡಿ ಅತ್ತೆ ಅಂತಾನೆ. ಶ್ಯಾಮ್ಲಾ, ಅದೆಲ್ಲ ಕಣೋ, ಮನೆಯಲ್ಲಿ ಸಂಬಂಧಿಕರು. ಮಹಾದೇವ್ ಅವರು, ಹೋಗಲಿ ಬಿಡಮ್ಮ, ಮಕ್ಕಳು ಹೋಗಿ ಬರಲಿ, ಆಸೆ ಪಡ್ತಾ ಇದ್ದಾರೆ ಅಲ್ವಾ, ಜಾಗ್ರತೆಯಾಗಿ ಹೋಗಿ ಬನ್ನಿ, ಲೇಟ್ ಮಾಡಬೇಡಿ, ನಾಳೆ ಕತ್ತಲಾಗುವ ಮೊದಲೇ ಇಲ್ಲಿ ಇರಬೇಕು.
ಚೈತನ್ಯ ಹಾಗೇ ಆಗಲಿ ಮಾವಯ್ಯ, ಥ್ಯಾಂಕ್ ಯು. ಮಹಾದೇವ್ ನಗ್ತಾರೆ. ಮುಂದಿನ ದಿನ ಚೈತನ್ಯ, ಗೀತಾ, ಗಿರಿಜಾ ಮತ್ತು ನಂದಿನಿ ಸೇರಿ ಅರ್ಕಲ್ಗೂಡು ಟ್ರಿಪ್ಗೆ ಹೊರಟರು. ಬೆಟ್ಟಗಳು, ಮೆಟ್ಟಿಲು, ಭೂಮಿಯ ಮೇಲೆ ಸುಂದರ ಹೊಲಗಳು, ತಂಪಾದ ವಾತಾವರಣ, ಲಯಬದ್ಧವಾಗಿ ಹಾಡ್ತಾ ಇರುವ ಹಕ್ಕಿಗಳ ಚಿಲಿಪಿಲಿ, ಸವಲತ್ತು ಅಲ್ಲಲ್ಲಿ ನೀರಿನ ಸದ್ದು, ಅದಕ್ಕೊಂದು ಹೆಚ್ಚಿನ ಆಕರ್ಷಣೆಯಂತೆ ಯಾವಾಗಲೂ ಬರುವ ಮಣ್ಣಿನ ವಾಸನೆ. ಕಾರ್ನಲ್ಲಿ ಹಾಕಿದ ಅರ್ಜುನ್ ಸಿಂಗ್ ಮೆಲೋಡಿ ಸಾಂಗ್ಗಳು, ಜೊತೆಗಿರುವ ಕಸಿನ್ಸ್, ಅರಕು ಟ್ರಿಪ್ ಎಂಜಾಯ್ ಮಾಡಲು ಇದಕ್ಕಿಂತ ಬೇಕಾದದ್ದು ಏನಿದೆ ಅನ್ನುವಂತೆ ನಂದಿನಿ ತೇಲಾಡ್ತಾ ಇದ್ದಾಳೆ. ನೆನಪಿನಲ್ಲಿ ಉಳಿಯುವಂಥ ಫೋಟೋಗಳನ್ನು ತೆಗೆದುಕೊಳ್ತಾ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ನಮ್ಮ ನಂದಿನಿ ಅಸಲೇ ನೇಚರ್ ಲವ್ವರ್. ಅಂತಹ ಹುಡುಗಿಯನ್ನು ಅರಕು ಸೌಂದರ್ಯದ ಮಧ್ಯೆ ಬಿಟ್ಟರೆ ಇನ್ನೂ ಪ್ರಪಂಚದ ಬಗ್ಗೆ ತಲೆ ಕೆಡಿಸ್ಕೊಳ್ತಾಳಾ? ಸ್ವಲ್ಪ ಹೊತ್ತಿಗೆ ಹಸಿವೆಯಾಗಿ ಇವರೆಲ್ಲರೂ ಎಲ್ಲಿ ಅಂತ ಸುತ್ತಲೂ ನೋಡಿದಾಗ ಅರ್ಥ ಆಯಿತು, ಅವರು ಯಾರೂ ಇಲ್ಲಿ ಇಲ್ಲ ಎಂದು. ಚೈತನ್ಯಗೆ ಫೋನ್ ಮಾಡಿದ್ಲು. ಅವನು ಎತ್ತಿದ ತಕ್ಷಣ ಬೈಯಲು ಶುರು ಮಾಡಿದ್ಲು. ಚೈತನ್ಯ, ಅಬ್ಬಾ ನಿಲ್ಸೆ ತಾಯಿ, ನಾವೇನು ಮನೆಗೆ ಹೋಗಿಲ್ಲ. ಗಿರಿಜಾಗೆ ಹಸಿವೆ ಅಂತಿದ್ದಕ್ಕೆ ಪಕ್ಕದಲ್ಲಿರುವ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ನೀನು ಹೇಗಿದ್ರು ಅಲ್ಲಿ ಎಂಜಾಯ್ ಮಾಡ್ತಿದ್ದೀಯಲ್ಲ, ಫೋನ್ ಮಾಡಿದರೆ ಇಲ್ಲಿದ್ದೇನೆ ಎಂದು ಹೇಳಬಹುದೆಂದು. ಸರಿ ನಂದಿನಿ, ಯಾವ ರೆಸ್ಟೋರೆಂಟ್? ಚೈತನ್ಯ ನಂದಿನಿಗೆ ರೆಸ್ಟೋರೆಂಟ್ ಅಡ್ರೆಸ್ ಮತ್ತು ಟೇಬಲ್ ನಂಬರ್ನ ಹೇಳ್ತಾನೆ. ನಂದಿನಿ ಆ ಅಡ್ರೆಸ್ಗೆ ಬಂದು ರಿಸೆಪ್ಷನಲ್ಲಿ ಟೇಬಲ್ ನಂಬರ್ ಹೇಳಿ ಆ ಟೇಬಲ್ ಎಲ್ಲಿದೆ ಅಂತ ಕೂಡ ಕೇಳ್ತಾಳೆ. ಅಲ್ಲಿರುವ ರಿಸೆಪ್ಷನಿಸ್ಟ್ ಒಂದು ಟೇಬಲ್ ತೋರಿಸ್ತಾಳೆ. ಸರಿಯಾಗಿ ನೋಡದೇನೆ ಚೈತನ್ಯ ಒಬ್ಬನೇ ಇದ್ದಾನೆ. ಗಿರಿಜಾ ಅವರೆಲ್ಲ ಎಲ್ಲಿ ಹೋದ್ರು ಅಂದ್ಕೊಳ್ತಾ ಅಲ್ಲಿಗೆ ಬಂದು ಅಲ್ಲಿ ಕುಳಿತಿರೋ ವ್ಯಕ್ತಿಯನ್ನು ನೋಡಿ ಆಶ್ಚರ್ಯ ಕೂಡ ಪಡ್ತಾಳೆ. ಯಾರಿರ್ಬೋದು? ನಂದಿನಿ. ಸಿದ್ಧಾರ್ಥ್, ನೀವಿಲ್ಲಿ? ಸಿದ್ಧಾರ್ಥ್ ನಂದಿನಿಯ ಆಶ್ಚರ್ಯಕ್ಕೆ ನಗ್ತಾ, ಕುಳಿತುಕೋ ನಂದಿನಿ. ನಂದು ಸಿದ್ಧಾರ್ಥ್ ಎದುರಿಗಿನ ಚೇರ್ನಲ್ಲಿ ಕುಳಿತುಕೊಳ್ತಾಳೆ. ನಂದಿನಿ, ಅಷ್ಟಕ್ಕೂ ನೀವೇನಿಲ್ಲಿ? ಸಿದ್ಧಾರ್ಥ್, ಬರಬಾರ್ದಾ? ನಂದಿನಿ, ಬಂದ ಮೇಲೆ ಇನ್ನೇನು ಹೇಳಲಿ? ಸಿದ್ಧಾರ್ಥ್, ಅಂದರೆ ನಾನು ಬರೋದು ನಿನಗೆ ಇಷ್ಟ ಇಲ್ಲದಂತೆ ಇದೆ. ನಂದಿನಿ, ಅಯ್ಯೋ, ನನ್ನ ಉದ್ದೇಶ ಅದಲ್ಲ. ಸರ್ಪ್ರೈಸಿಂಗ್ ಆಗಿದೆ ನಿಮ್ಮನ್ನು ಇಲ್ಲಿ ನೋಡ್ತಾ ಇದ್ರೆ. ಇಷ್ಟರಲ್ಲಿ ಅಲ್ಲಿಗೆ ಬಂದ ಚೈತನ್ಯ, ನಾನೇ ಬರಲು ಹೇಳಿದೆ ಕಣೆ. ಭಾವನನ್ನ ಪಿಸು ಪಿಸು ಪ್ರಶ್ನೆ ಕೇಳಿ ಬುರುಡೆ ತಿನ್ನಬೇಡ. ನಾನಂತೂ ಅಭ್ಯಾಸವಾಗಿ ಹೋಗಿದ್ದೇನೆ. ಭಾವನಿಗೆ ಹೊಸತಲ್ವಾ, ಸ್ವಲ್ಪ ಅಭ್ಯಾಸ ಆಗಲಿ ಅಂತಾನೆ. ನಂದಿನಿ, ಲೇ ನಿನ್ನ ಎಂದು ಕೈ ಎತ್ತುತ್ತಾಳೆ. ಮೌನ ಮನಸ್ಸುಗಳ ತರಹ ಒಬ್ರಿಗೊಬ್ರು ಒಳಗೊಳಗಡೆ ಪಡಬಾರ್ದ ಪಾಡು ಪಡ್ತಾ ಇರೋದು ನೋಡಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ನೀನು ನನಗೆ ಥ್ಯಾಂಕ್ಸ್ ಹೇಳೋ ಬದಲು ರಿವರ್ಸ್ನಲ್ಲಿ ಹೊಡಿತೀಯಲ್ಲ ಅಂತಾನೆ ಚೈತನ್ಯ. ನಂದಿನಿ, ಹಾಗಾದರೆ ಇದೆಲ್ಲ ನಿನ್ನ ಪ್ಲ್ಯಾನಿಂಗಾ? ಚೈತನ್ಯ, ಸರಿ ಏನೋ ಪ್ಲ್ಯಾನ್ ಮಾಡಿದ್ದೀವಿ ಅಂದ ಮಾತ್ರಕ್ಕೆ ನೀವೇ ಇರಬೇಕಂದ್ರೆ ನಡೆಯೋದಿಲ್ಲ. ಲಂಚ್ವರೆಗೆ ಮಾತ್ರ ನಿಮ್ಮಿಬ್ಬರಿಗೆ ಟೈಮ್, ಆಮೇಲೆ ನಿಮ್ಮ ಜೊತೆ ನಾವು ಕೂಡ ಜಾಯಿನ್ ಆಗ್ತೀವಿ. ಸಿದ್ಧಾರ್ಥ್, ಸರಿ ಚೈತನ್ಯ, ಎಲ್ಲ ನಿನ್ನಿಷ್ಟ. ಆಹಾ, ನಮ್ಮ ಒಳ್ಳೆಯ ಭಾವ, ಪರವಾಗಿಲ್ಲ. ಮೆಲ್ಲನೆ ಊಟ ಮಾಡಿ ನಾನು ಹೋಗ್ತಾ ಇದ್ದೇನೆ ಅಂತಾನೆ ಚೈತನ್ಯ. ಅಲ್ಲಿಂದ ಹೋದ್ಮೇಲೆ ತಿನ್ನಲು ಏನಾದರೂ ಆರ್ಡರ್ ಮಾಡೋಣವಾ? ಮೆನು ಕಾರ್ಡ್ ನೋಡ್ತಾನೆ ಸಿದ್ಧಾರ್ಥ್. ಅಷ್ಟರಲ್ಲಿ ಅಲ್ಲಿಗೆ ಬಂದ ವೇಟರ್ಗೆ ಇಬ್ಬರಿಗೂ ಏನು ಬೇಕೋ ಅದನ್ನು ಆರ್ಡರ್ ಮಾಡ್ತಾನೆ. ನೋಟಿಫಿಕೇಷನ್ ಶಬ್ದ ಕೇಳಿ ಫೋನ್ ಓಪನ್ ಮಾಡಿ ಅದರಲ್ಲಿ ಲೀನವಾಗಿರುವ ನಂದಿನಿಯನ್ನು ಸಿದ್ಧಾರ್ಥ್ ಹಾಗೆಯೇ ನೋಡ್ತಾ ಇರ್ತಾನೆ. ಸ್ವಲ್ಪ ಹೊತ್ತಿಗೆ ಅದನ್ನು ಗಮನಿಸಿದ ನಂದಿನಿ ತನ್ನ ತಲೆಯನ್ನು ಎತ್ತದೆಯೇ ಸಣ್ಣಗೆ ನಾಚಿಕೆ ಪಡ್ತಾ ಸ್ವಲ್ಪ ಇಬ್ಬಂದಿ ಅಂದರೆ ಸಂಕೋಚ ಪಡ್ತಾಳೆ. ಯಾಕೋ ಆ ಇಬ್ಬಂದಿ ಕೂಡ ಅವನಿಗೆ ಇಷ್ಟವಾಗುತ್ತೆ. ಅಲ್ಲಿವರೆಗೂ ತನ್ನನ್ನು ನೋಡ್ತಾ ಇದ್ದ ಸಿದ್ಧಾರ್ಥ್ ಎಲ್ಲೋ ಬೇರೆ ಕಡೆ ನೋಟ ತಿರುಗಿಸ್ತಾನೆ. ಅವನನ್ನು ನೋಡಿದ ನಂದಿನಿ ಸಣ್ಣಗೆ ನಗ್ತಾ, ಸಿದ್ಧಾರ್ಥ್, ಇನ್ನೇನು ನಂದಿನಿ ಆಫೀಸ್ಗೆ ಲೀವ್ ಹಾಕಿದೆಯಾ? ನಂದಿನಿ, ಸ್ವಲ್ಪ ದಿನ, ಹಾಂ ನಿನ್ನೆಯಿಂದ ಹಾಕಿದ್ದೀನಿ ಅಂತ ಹೇಳ್ತಾಳೆ. ಸಿದ್ಧಾರ್ಥ್, ಮದುವೆ ಹತ್ರ ಬರ್ತಾ ಇದೆ ಅಂದಮೇಲೆ ಎಷ್ಟು ಸ್ಟ್ರೈನ್ ಆದರೂ ಚೆನ್ನಾಗಿ ನಿದ್ದೆ ಮಾಡು. ಮದುವೆಯಲ್ಲಿ ಇನ್ನೂ ಸುಂದರವಾಗಿ ನೀನು ಕಾಣಬೇಕಲ್ಲ. ಅಸಲಿಗೆ ನಿನಗೆ ಫೋಟೋ ತೆಗೆದುಕೊಳ್ಳೋದು ಅಂದರೆ ತುಂಬ ಇಷ್ಟ ಅಲ್ವೇ? ನಂದಿನಿ ಕಿರುನಗೆ ನಗ್ತಾಳೆ. ಸಿದ್ಧಾರ್ಥ್, ನೀನು ಕಡಿಮೆ ಮಾತನಾಡ್ತೀಯ. ನಂದಿನಿ, ಯಾಕೆ ಹಾಗೆ ಕೇಳಿದ್ರಿ? ಸಿದ್ಧಾರ್ಥ್, ಎಷ್ಟು ಚೆನ್ನಾಗಿದ್ರೇನು ಪ್ರತಿಯೊಂದಕ್ಕೂ ನಗುವಿನಿಂದಲೇ ಉತ್ತರ ನೀಡ್ತಿದೆಯಲ್ಲ, ಅದಕ್ಕೆ ಅಂತಾನೆ. ಅದಕ್ಕೆ ನಂದಿನಿ, ಅದೇನೂ ಇಲ್ಲ, ಸ್ವಲ್ಪ ಅಭ್ಯಾಸ ಆದರೆ. ನಾನು ಸೈಲೆಂಟ್ ಆಗಿದ್ದರೆ ನೀವೇ ಏನಾಯಿತು ಅಂತ ಭಯವಾಗುತ್ತೆ ಅಂತೀರಾ? ನಂದಿನಿ ಸಿದ್ಧಾರ್ಥನ ಕೋಪದಿಂದ ನೋಡ್ತಾಳೆ. ಅದನ್ನು ಗಮನಿಸಿದ ಸಿದ್ಧಾರ್ಥ್, ಜಸ್ಟ್ ಕಿಡ್ಡಿಂಗ್, ಸುಮ್ಮನೆ ಅಂದೆ. ಆದರೂ
ನನಗೆ ಗಲಗಲ ಅಂತ ಮಾತಾಡೋರು ನಿನ್ನ ತರಹ ಅಲ್ಲ ರೀ, ಮಾತಾಡುವವರೇ ಇಷ್ಟ. ನಂದಿನಿ ನಾನು ಅಲ್ಲ ರೀ. ಸಿದ್ಧಾರ್ಥ್, ಗೀತಾ ಹೇಳಿದ್ದು ನಿನ್ನನ್ನು ಮದುವೆಯಾದರೆ ಪರಿಣಿತಿ ಇರುವ ಹುಡುಗಿಯನ್ನ ಮಾತ್ರ ಅಲ್ಲ ರೀ, ಮಾಡುವ ಪುಟ್ಟ ಮಗುವಿಗೂ ರೆಡಿಯಾಗಬೇಕು, ಹಾಗೆ ಇರಬೇಕು. ನಂದಿನಿ ನಗ್ತಾ, ಅಲ್ಲ ರೀ, ಸಹಿಸಲಾಗದ ಹಾಗೆ ಹೇಳ್ತಾ ಇದ್ದಾಳೆ ಅಷ್ಟೇ. ಸಿದ್ಧಾರ್ಥ್, ಪರವಾಗಿಲ್ಲ ಬಿಡು, ನಾನು ಮದುವೆ ಆದಮೇಲೆ ನಾನು ಸಹಿಸ್ಕೊಳ್ತೇನೆ ಅಂತಾನೆ. ನಂದಿನಿ ನಗ್ತಾಳೆ. ಅಷ್ಟರಲ್ಲಿ ಅವರು ಆರ್ಡರ್ ಮಾಡಿದ ಪದಾರ್ಥಗಳು ಅಲ್ಲಿಗೆ ಬರ್ತವೆ. ಇಬ್ಬರು ಕೂಡ ತಿಂತಾರೆ. ಸಿದ್ಧಾರ್ಥ್, ಹೌದು, ಎಂಗೇಜ್ಮೆಂಟ್ ಸಮಯದಲ್ಲಿ ಇದ್ದಷ್ಟು ಭಯ ಈಗ ನಿನಗೆ ಕಾಣಿಸ್ತಿಲ್ಲ, ಈಗ ಓಕೆ ತಾನೇ ಅಂತಾನೆ. ನಂದಿನಿ ಸ್ವಲ್ಪ ಭಯ ಇದ್ರೂ ಮೇಲೆ ಕಾಣಿಸ್ದಂತೆ ಇರುವ ಹಾಗೆ ಪ್ರಯತ್ನಿಸ್ತಾ, ಪರವಾಗಿಲ್ಲ ಬಿಡಿ, ನಿಮ್ಮ ಮನೆಯಲ್ಲಿ ನೀವು ಹೇಗಿದ್ದೀರೋ ನಮ್ಮ ಮನೆಯಲ್ಲೂ ಹಾಗೆ ಇರಬಹುದು. ನಮ್ಮ ಅಮ್ಮನಿಗೆ ಹೆಣ್ಮಕ್ಳಿಲ್ಲ ಎಂದು ಅಳ್ತಿರ್ತಾರೆ. ನೀನು ಬಂದಮೇಲೆ ಎಷ್ಟು ಅಲ್ಲ ಮಾಡಿದರೂ, ಎಷ್ಟೇ ತುಂಟತನ ಮಾಡಿದರೂ ಸಹಿಸ್ಕೊಳ್ತಾರೆ. ಆದರೂ ನಮಗೆ ಮದುವೆ ಆದಮೇಲೆ ಮುಂಬೈಗೆ ಹೋಗ್ತೇವೆ ತಾನೇ. ಈ ತಿಂಗಳ ಕೊನೆಯಲ್ಲಿ ಡ್ಯಾಡಿ ವಾಲಂಟರಿ ರಿಟೈರ್ಮೆಂಟ್ ತಗೊಳ್ತಾ ಇದ್ದಾರೆ. ಆನಂತರ ನಾನು ಇಲ್ಲಿಗೆ ಬಂದುಬಿಡ್ತಾ ಇದ್ದೇನೆ. ಸಿದ್ಧಾರ್ಥ್ ಹೇಳುವ ಪ್ರತಿಯೊಂದನ್ನು ಶ್ರದ್ಧೆಯಿಂದ ಕೇಳ್ತಾ ಇದ್ದಾಳೆ ನಂದಿನಿ. ಅಂದರೆ ತಂದೆಗೆ ರಿಟೈರ್ಮೆಂಟ್ ಆದಮೇಲೆ ಎಲ್ಲರೂ ಕೂಡ ಮುಂಬೈಗೆ ಶಿಫ್ಟ್ ಆಗ್ತಾರೆ ಅಂತ ಅವನ ಮಾತು. ಸಿದ್ಧಾರ್ಥ್, ಇನ್ನೇನಾದರೂ ಮಾತಾಡಬೇಕಾ ನನ್ನ ಜೊತೆ? ನಂದಿನಿ, ನಿಮಗೆ ನಾನು ಇಷ್ಟವಾದಿನಾ? ನಂದಿನಿ ಮುಖದಲ್ಲಿನ ಅಯೋಮಯ ನೋಡಿದ ತಕ್ಷಣ ಸಿದ್ಧಾರ್ಥ್ಗೆ ನಗು ಬರುತ್ತೆ. ನಂದಿನಿ, ಯಾಕೆ ನಗ್ತಿದ್ದೀರಿ? ಸಿದ್ಧಾರ್ಥ್, ನಿಮ್ಮ ಹೇಳಿದ್ದು ನಿಜವೇ, ಎಷ್ಟೇ ಪರಿಣಿತಿ ಇದ್ದರೂ ನೀನು ಪುಟ್ಟ ಮಗು ತರಹವೇ. ನಂದಿನಿ, ಅಬ್ಬಾ ಹೇಳಿ ಸಿದ್ಧಾರ್ಥ್, ನೀನು ಇಷ್ಟವಾದೆ, ಇನ್ಫ್ಯಾಕ್ಟ್ ತುಂಬ ಇಷ್ಟ ಆದೆ. ಐ ನೀಡ್ ಯು, ಐ ಆಸ್ ಮೈ ವೈಫ್, ಮನಸ್ಫೂರ್ತಿಯಾಗಿ. ಅವನ ಮಾತುಗಳಿಗೆ ನಂದಿನಿ ಮುಖದಲ್ಲಿ ತಿಳಿಯದೆಯೇ ಒಂದು ಪುಟ್ಟ ಮಿಂಚು ಮೂಡಿತು. ಊಟ ಆದಮೇಲೆ ಆ ಹೋಟೆಲ್ ಮಾಲೀಕ ಸಿದ್ಧಾರ್ಥ್ ಸ್ನೇಹಿತನಾಗಿದ್ದ ಕಾರಣ ಸಿದ್ಧಾರ್ಥ್ ಕಾರ್ ಕೀಸ್ಗಳನ್ನು ಅವನಿಗೆ ನೀಡಿ ಮನೆಗೆ ಕಳುಹಿಸಲು ಹೇಳಿ ನಂದಿನಿಯ ಜೊತೆಗೆ ಚೈತನ್ಯ ಅವರ ಹತ್ತಿರ ಬರ್ತಾನೆ. ಸ್ವಲ್ಪ ಹೊತ್ತು ಅಲ್ಲಿ ಆರಾಮವಾಗಿ ಕಳೀತಾರೆ. ಮದುವೆಯಾಗುವ ಮೊದಲೇ ಫಸ್ಟ್ ಟ್ರಿಪ್ ಎಂದು ಗೀತಾ ಅವರನ್ನೆಲ್ಲ ನಂದಿನಿ ಮತ್ತು ಸಿದ್ಧಾರ್ಥನ ಕಾಲಿಳಿದು ಆಟ ಆಡಿಸ್ತಾರೆ. ಹಾಗೆಯೇ ಅವರಿಬ್ಬರು ಮಾತನಾಡ್ತಾ ಇರುವಾಗ ಫೋಟೋ ತೆಗೆದು ರೇಗಿಸ್ತಾ ಇರ್ತಾರೆ. ಇನ್ನು ಸಂಜೆಯಾಗ್ತಾ ಇದೆ ಎಂದು ಎಲ್ಲರೂ ಸೇರಿ ಹಿಂತಿರುಗಿ ಪ್ರಯಾಣ ಬೆಳೆಸ್ತಾರೆ. ಸಿದ್ಧಾರ್ಥ್ ಡ್ರೈವಿಂಗ್ ಮಾಡ್ತಾ ಇರಲು ನಂದಿನಿ ಅವನ ಪಕ್ಕದಲ್ಲಿ ಕುಳಿತಿರ್ತಾಳೆ. ಹಿಂಬದಿಯ ಸೀಟ್ನಲ್ಲಿ ಚೈತನ್ಯ, ಗೀತಾ, ಗಿರಿಜಾ ಕುಳಿತಿರ್ತಾರೆ. ತಿರುಗಿ ಸುಸ್ತಾಗಿದ್ದ ಕಾರಣ ಕಾರ್ನಲ್ಲಿನ ಲೈಟ್ ಮ್ಯೂಸಿಕ್ಗೆ ಎಲ್ಲರೂ ಕೂಡ ನಿದ್ದೆ ಮಾಡಿಬಿಡ್ತಾರೆ. ನಂದಿನಿ ಕೂಡ ನಿದ್ದೆಗಣ್ಣಿನಲ್ಲಿ ಸಿದ್ಧಾರ್ಥ್ ಭುಜದ ಮೇಲೆ ವಾಲ್ತಾಳೆ. ತನ್ನ ಕನಸಿನ ದೇವತೆ ತನಗೆ ಅಷ್ಟು ಹತ್ತಿರವಾಗಿ ವಾಲಿಕೊಂಡು ನಿದ್ದೆ ಮಾಡ್ತಾಯಿದ್ರೆ ತನ್ನ ಮೊದಲ ಸ್ಪರ್ಶಕ್ಕೆ ರೋಮಾಂಚನಗೊಂಡ ಸಿದ್ಧಾರ್ಥ್ ಒಂದು ಕೈಯಿಂದ ನಂದಿನಿಯ ಕೆನ್ನೆಯ ಮೇಲೆ ಕೈ ಇಟ್ಟು ಐ ಲವ್ ಯು ನಂದು ಅಂತ ಹೇಳ್ತಾನೆ. ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಣ್ಣ ಪುಟ್ಟ ತಪ್ಪಿದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಕ್ಷರದಲ್ಲಿ.